ಇವತ್ತು 32 ಫೋರೆನ್ಸಿಕ್ ಮೊಬೈಲ್ ವ್ಯಾನ್ಗಳನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ 75 ಬೊಲೆರೋ. ಸೊ ಒಟ್ಟಾರೆ ಸುಮಾರು 107 ವಾಹನಗಳನ್ನು ನಾವು ನಮ್ಮ ಇಲಾಖೆಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. FSL ಮೊಬೈಲ್ ವ್ಯಾನ್ಗಳಿಂದ ವೈಜ್ಞಾನಿಕವಾಗಿ ನಾವು ಸಾಕ್ಷಿಗಳನ್ನು ಸಂರಕ್ಷಣೆ ಮಾಡ್ಬೋದು ಮತ್ತು ಸುರಕ್ಷಿತವಾಗಿ ಅದನ್ನು ನೋಡ್ಬೋದು. ಮತ್ತು ನಾವು ಯಾವಾಗ ಕೋರ್ಟಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಎವಿಡೆನ್ಸನ್ನು ಕಂಪ್ಲೀಟಾಗಿ ಸೈಂಟಿಫಿಕ್ ವೇನಲ್ಲಿ ನಾವು ಮಾಡ್ಬೋದು. ಮುಂಚೆ ಏನಾಗ್ತಾಯಿತ್ತು, ಕೇಂದ್ರಕ್ಕೆ ಬರಬೇಕಾಗಿತ್ತು, ಐದರ್ ರೀಜನಲ್ ಹೆಡ್ ಕ್ವಾರ್ಟರು ಅಥವಾ ಬೆಂಗಳೂರಿಗೆ. ಈಗ ಅಲ್ಲೇ ಸೀನ್ ಆಫ್ ಕ್ರೈಮ್ನಲ್ಲೇ ನಾವು ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್ ಇನ್ ಎನ್ಶ್ಯೂರಿಂಗ್ ಸೈಂಟಿಫಿಕ್ ಅಪ್ರೋಚ್ ಟು ಸಾಲ್ವಿಂಗ್ ಕ್ರೈಮ್. ಸೊ ಇದು ಬಹುಶಃ ನಮ್ಮ ದೇಶದಲ್ಲೇ ಮೊದಲನೇ ಬಾರಿಗೆ ಆಗ್ತಾ ಇರೋದು ಮೊಬೈಲ್ ಯೂನಿಟ್ಸು. ಮತ್ತು ನಮ್ಮಲ್ಲಿ ಆಗಲೇ 201 ತಜ್ಞರು ಇದ್ದಾರೆ, ಇದಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ. ಅಗೇನ್ ಇಟ್ ಈಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಯೂನಿಟ್ ಇನ್ ಇಂಡಿಯಾ. ಸೊ ನಮ್ಮ ಏನು ರೀಸೆಂಟಾಗಿ ತಾವು ನೋಡಿರ್ಬೋದು 2-3 ಇಂಪಾರ್ಟೆಂಟ್ ಕೇಸ್. ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ FSL ಹ್ಯಾಸ್ ಡನ್ ಎ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ಸೊ ಇವತ್ತು ಅವ್ರಿಗೆ ಕನ್ವಿಕ್ಷನ್ ಆಗಿದೆ ಅಂದರೆ ವೈಜ್ಞಾನಿಕವಾಗಿ ಎವಿಡೆನ್ಸ್ ಬೇಸ್ಡು ಆಗಿರೋದು. ಸೊ ಇದನ್ನು